ಎಲ್ಲರಿಗೂ ನಮಸ್ಕಾರ. ಕೆಂಚಾಯ ನನ್ನ ಛಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನೀವು ಕೆಮಿಸ್ಟ್ರಿನ ಪಿ ಯು ಸಿನಲ್ಲಿ ಓದಿರ್ತೀರ, ಹೈಸ್ಕೂಲಲ್ಲಿ ಓದಿರ್ತೀರ, ಕೆಲವೊಂದು ಸಲ ಅದಕ್ಕಿಂತ ಲೋಯರ್ ಕ್ಲಾಸಸ್ಸಲ್ಲೂ ಓದಿರ್ಬೋದು. ಆದರೆ ಈಗ ನೀವು ಬಿ ಎಸ್ ಸಿ ಮಾಡಬೇಕು ಅಂತಂದರೆ ಸೊ ಪ್ರೀವಿಯಸ್ ನಾಲೆಡ್ಜು ಮತ್ತು ಈಗ ನೀವು ಏನು ಸಬ್ಜೆಕ್ಟ್ ಇದೆಯಲ್ಲ ಅದು ಓದೋದಕ್ಕೆ ಹೇಗೆ ರಿಲೇಟ್ ಆಗುತ್ತೆ, ಸೊ ಅವೆರಡರ ಮಧ್ಯೆ ಏನಾದರೂ ಗ್ಯಾಪ್ ಇದೆಯಾ, ನೀವು ಓದಿರೋದಕ್ಕೂ ಕೆಲವು ಸಲ ಏನಾಗುತ್ತೆ ಅಂದರೆ ನಾವು ಕಾನ್ಸೆಪ್ಟು ಅರ್ಥ ಆಗುತ್ತೋ ಅರ್ಥ ಆಗಲ್ವೋ, ಅಥವಾ ಸಿಲೆಬಸ್ಸು ಕಂಟಿನ್ಯೂಟಿ ಸಿಗುತ್ತೋ ಇಲ್ವೋ, ಅಥವಾ ಬರೀ ಡೆಫಿನೇಷನ್ ಓದ್ಕೊಂಡು ಹೋಗ್ತೀವಿ, ಅದನ್ನು ಅರ್ಥ ಮಾಡ್ಕೊಂಡಿರಲ್ಲ ಕರೆಕ್ಟಾಗಿ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಈಗ ಡಿಗ್ರಿಗೆ ಬಂದಾಗ ಡಿಗ್ರಿ ಟೀಚರ್ಸ್ ಎಲ್ಲ ಏನು ಅಂದ್ಕೊಳ್ತಾರೆ, ಲೋಯರ್ ಕ್ಲಾಸಸ್ ಎಲ್ಲ ಓದಿರ್ತಾರೆ, ಅವ್ರಿಗೆ ಗೊತ್ತಿದೆ ಅಂತ ಆ ಇಂಟೆನ್ಷನಲ್ಲಿ ಅವ್ರು ಮಾಡ್ತಾ ಹೋಗ್ತಾರೆ. ಆದರೆ ಅವೆರಡರ ಮಧ್ಯೆ ಏನಾದರೂ ಗ್ಯಾಪ್ ಇದ್ದರೆ ಆ ಗ್ಯಾಪ್ ಇರೋದ್ರಿಂದ ನಿಮಗೆ ಕರೆಕ್ಟಾಗಿ ಸಬ್ಜೆಕ್ಟು ಅರ್ಥ ಆಗಲ್ಲ. ಸೊ ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಒಂದು ಕೋರ್ಸ್ನ ಮಾಡ್ತಾರೆ. ಆ ಕೋರ್ಸ್ಗೆ ಏನಂತ ಕರಿತೀವಿ ನಾವು, ಬ್ರಿಡ್ಜ್ ಕೋರ್ಸ್ ಅಂತ ಕರಿತಾರೆ. ಯೂಶಲಿ ಎವ್ರಿ ಹೊಸದಾಗಿ ಕೋರ್ಸ್ ಸ್ಟಾರ್ಟ್ ಮಾಡಿದಾಗ ಯೂಶಲಿ ಎಲ್ಲ ಕಡೆಗೂ ಮಾಡ್ತಾರೆ. ಸೊ ಬ್ರಿಡ್ಜ್ ಕೋರ್ಸ್ ಅಂತ ನಾನು ಆ ಇಂಟೆನ್ಷನಲ್ಲಿ ಬ್ರಿಡ್ಜ್ ಕೋರ್ಸ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದಕ್ಕಿಂತ ಮುಂಚೆ 22 ವೀಡಿಯೋಗಳನ್ನ ಮಾಡಿದ್ದೀನಿ. ಅದರಲ್ಲಿ ಒಂದು 10 ವೀಡಿಯೋ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಥವಾ ಜನರಲ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿದ್ದು, ಅದು ಮುಂದಿನದೆಲ್ಲನೂ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ರಿಲೇಟೆಡ್ ಆಗಿರುವಂಥದ್ದು. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿದೆ ಒಂದು 12 ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ವೆರಿ ಎಲಿಮೆಂಟ್ರಿ ಥಿಂಗ್ಸ್, ಅದು ಗೊತ್ತಿರಲಿಕ್ಕೆ ಬೇಕು. ಕೆಮಿಸ್ಟ್ರಿ ನಾವು ಓದ್ತೀವಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾವು ಓದ್ತೀವಿ ಅಂತಂದರೆ ಅದು ನಮಗೆ ಬೇಕೇ ಬೇಕು. ಅದೆಲ್ಲ ಟರ್ಮ್ಸ್ ಏನಿದೆ ಅಥವಾ ಅದು ಮೀನಿಂಗ್ ಏನಿದೆ, ಅದು ಕಾನ್ಸೆಪ್ಟ್ ಏನಿದೆ, ಅದು ನನಗೆ ಕರೆಕ್ಟಾಗಿ ಕಂಪ್ಲೀಟಾಗಿ ನನಗೆ ಗೊತ್ತಿರಬೇಕಾಗತ್ತೆ. ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅನ್ನೋದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಸೊ ಯಾವುದೇ ಒಂದು ರಿಯಾಕ್ಷನ್ ಆಗಬೇಕು ಅಂತಂದರೆ ಓಲ್ಡ್ ಬಾಂಡು ಬ್ರೇಕ್ ಆಗಬೇಕು, ನ್ಯೂ ಬಾಂಡು ಫಾರ್ಮ್ ಆಗಬೇಕು. ಸೊ ಫಾರ್ಮ್ ಆಗಬೇಕಾದ್ರೆ ಇನ್ ಬಿಟ್ವೀನಲ್ಲಿ ಏನು ಅಂದರೆ ಕೆಲವೊಂದು ಪ್ರಾಡಕ್ಟ್ಗಳು ಬರ್ತಾ ಹೋಗ್ತವೆ. ದೇ ಆರ್ ಶಾರ್ಟ್ ಲೀವ್ಡ್ ಫ್ರಾಗ್ಮೆಂಟ್ಸ್, ಸ್ಪೀಷೀಸ್ ಅಂತ ಕರಿತೀವಿ. ಸೊ ಇಮಿಡಿಯೇಟ್ಲಿ ಏನಾಗುತ್ತೆ, ದೇ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್, ಅಂದರೆ ದೇ ಆರ್ ಫಾರ್ಮ್ಡ್ ಬಿಫೋರ್ ದಿ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ ಇಂಟರ್ಮೀಡಿಯೇಟ್ಸ್. ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಇಂಟರ್ಮೀಡಿಯೇಟ್ಸ್, ದೇ ಆರ್ ಇನ್ ಬಿಟ್ವೀನ್. ಆದರೆ ದೇ ಆರ್ ಹೈಲಿ ರಿಯಾಕ್ಟಿವ್. ಯಾಕೆ ಅಂದರೆ ಐದರ್ ದೇ ಗೋಯಿಂಗ್ ಟು ಹ್ಯಾವ್ ಎಕ್ಸಸ್ ಆಫ್ ಎಲೆಕ್ಟ್ರಾನ್ ಆರ್ ದೇ ಗೋಯಿಂಗ್ ಟು ಹ್ಯಾವ್ ಎ ಶಾರ್ಟೇಜ್ ಆಫ್ ಎಲೆಕ್ಟ್ರಾನ್ಸ್. ಹಂಗೆ ಇದ್ದಾಗ ಏನಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ಅದಕ್ಕೆ ಎಲೆಕ್ಟ್ರಾನ್ಸ್ ಎಕ್ಸಸ್ ಇದ್ದರೆ ಯಾರು ತಗೊಳ್ಳೋವಂಥವ್ರು, ಕಡಿಮೆ ಇದ್ದರೆ ಯಾರತನಾದರೂ ಇಸ್ಕೊಂಡು ಇಮಿಡಿಯೇಟ್ಲಿ ದೇ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ಬಿಕಾಸ್ ದೇ ಆರ್ ಹೈಲಿ ರಿಯಾಕ್ಟಿವ್ ಆ್ಯಂಡ್ ದೇ ಲೈಫ್ ಸ್ಪ್ಯಾನ್ ಇಸ್ ವೆರಿ ಶಾರ್ಟ್. ಹಾಗಾಗಿ ಅದನ್ನು ನಾವು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ದೀಸ್ ಆರ್ ದ ಸ್ಪೀಷೀಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದಿ ರಿಯಾಕ್ಷನ್ ಬಟ್ ಆರ್ ಲಾಸ್ಟ್ ಬಿಫೋರ್ ದಿ ಫಾರ್ಮೇಷನ್ ಆಫ್ ಪ್ರಾಡಕ್ಟ್. ಫಾರ್ಮೇಷನ್ ರಿಯಾಕ್ಷನ್ಗೂ ಮತ್ತು ಪ್ರಾಡಕ್ಟ್ ಮಧ್ಯೆ ಏನಿರುತ್ತಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ, ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ಅವು ದೇ ಆರ್ ಹೈಲಿ ರಿಯಾಕ್ಟಿವ್, ದೇ ಲೈಫ್ ಸ್ಪ್ಯಾನ್ ಏನಾಗುತ್ತೆ ತುಂಬ ಕಡಿಮೆ ಇರುತ್ತೆ. ಎಕ್ಸಾಂಪಲ್ ತೊಗೊಳ್ಳೋದು ಅಂತಂದರೆ ಕಾರ್ಬೋಕೆಟಿಯಾನ್, ಕಾರ್ಬನಿಯಾನ್ಸ್, ಕಾರ್ಬನ್ ಫ್ರೀ ರಾಡಿಕಲ್ಸ್ ಆ್ಯಂಡ್ ಕಾರ್ಬೀನ್ಸ್. 4 ಥರ ಇಂಟರ್ಮೀಡಿಯೇಟ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಅದರಲ್ಲಿ ಮೊದಲನೇದು ಕಾರ್ಬೋಕೆಟಿಯಾನ್ ಆರ್ ಕಾರ್ಬೋನಿಯಂ ಅಯಾನ್ ಅಂತಲೂ ಯೂಸ್ ಮಾಡ್ತಾರೆ. ಈಗೆಲ್ಲ ಲೇಟೆಸ್ಟ್ಗಳೆಲ್ಲ ಕಾರ್ಬೋಕೆಟಿಯಾನ್ ಅಂತ ಯೂಸ್ ಮಾಡ್ತಾರೆ. ಬಟ್ ಹಳೆಯ ಎಡಿಷನ್ ಬುಕ್ಸ್ಗಳಲ್ಲೆಲ್ಲ ಕಾರ್ಬೋನಿಯಂ ಅಯಾನ್ ಅಂತ ಪದನ ಯೂಸ್ ಮಾಡ್ತಾರೆ. ನಾನು ಮುಂಚೆನೇ ಹೇಳ್ದಂಗೆ ದೇ ಆರ್ ಹೈಲಿ ರಿಯಾಕ್ಟಿವ್ ಸ್ಪೀಷೀಸ್. ಐದರ್ ದೇ ಗೋಯಿಂಗ್ ಟು ಹ್ಯಾವ್ ಎಕ್ಸಸ್ ಎಲೆಕ್ಟ್ರಾನ್ ಆರ್ ಶಾರ್ಟೇಜ್ ಆಫ್ ಎಲೆಕ್ಟ್ರಾನ್. ಕಾರ್ಬೋಕೆಟಿಯಾನ್ ತೊಗೊಂಡ್ರೆ ದೇ ಆರ್ ಪಾಸಿಟಿವ್ಲಿ ಚಾರ್ಜ್ ಕಾರ್ಬನ್ ಆಟಮ್ ವಿತ್ ಲೆಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾರ್ಬೋಕೆಟಿಯಾನ್ ಅಂತ ಕರಿತೀವಿ. ಸೊ ದೇ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಒಂದು ವೇಲೆನ್ಸಿ ಏನಾಗಿರುತ್ತೆ ಅದಕ್ಕೆ ಕಡಿಮೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾರ್ಬೋಕೆಟಿಯಾನ್ಸ್ ಅಂತ ಕರಿತೀವಿ. ದೇ ಆರ್ ಫಾರ್ಮ್ಡ್ ಬೈ ದಿ ಎಲೆಕ್ಟ್ರೋಲೈಟಿಕ್ ಬಾಂಡ್ ಫಿಷನ್. ಬಾಂಡ್ ಫಿಷನ್ ಆದಾಗ ನಿಮ್ಗೆ ಗೊತ್ತು, ಬಾಂಡ್ ಕ್ಲಿವೇಜ್ ಯಾವ ಥರ ಆಗುತ್ತೆ ಅಂದರೆ ಹೋಮೋಲೈಟಿಕ್ ಕ್ಲಿವೇಜ್ ಆಗ್ಬೋದು ಅಥವಾ ಹೆಟರೋಲೈಟಿಕ್ ಕ್ಲಿವೇಜ್ ಆಗ್ಬೋದು. ಇದು ಹೆಟರೋಲೈಟಿಕ್ ಕ್ಲಿವೇಜ್ ಆದಾಗ ನಿಮಗೆ ಫಾರ್ಮೇಷನ್ ಆಗುತ್ತೆ. ಎಕ್ಸಾಂಪಲ್ ತೊಗೊಂಡ್ರೆ ನಾವು ಮಿಥೈಲಿನ್ ಕ್ಲೋರೈಡ್ನ ತೊಗೊಂಡಿದ್ದೀವಿ. ಮುಂಚೆನೇ ಹೇಳ್ದಂಗೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಫಾರ್ಮೇಷನ್ ಆಗಬೇಕು ಅಂದರೆ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಇರುತ್ತೆ. ಕೋವೆಲೆಂಟ್ ಬಾಂಡ್ ಅಂದರೆ ಏನಾಗುತ್ತೆ ಅಂದರೆ ದ ಬಾಂಡ್ ಇಸ್ ಫಾರ್ಮ್ಡ್ ಬೈ ದಿ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇಂದ ಆಗಿರುತ್ತೆ. ಹಾಗಾಗಿ ಎಲೆಕ್ಟ್ರಾನ್ಸ್ನ ನಾವು ಕ್ಲೋರಿನ್ ಏನು ಮಾಡುತ್ತೆ, ಬೋತ್ ಎಲೆಕ್ಟ್ರಾನ್ಸ್ ಬಾಂಡ್ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ ತನ್ನ ಕಡೆಗೆ ಹೇಳ್ಕೊಳ್ಳುತ್ತೆ. ಬಿಕಾಸ್ ಕ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಕಾರ್ಬನ್. ಸೊ ನೀವು ಪಿರಿಯಾಡಿಕ್ ಟೇಬಲಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ ನಾವು ಎಲಿಮೆಂಟ್ಸ್ನ ಎಲೆಕ್ಟ್ರೋನೆಗೆಟಿವ್
ಎಲಿಮೆಂಟ್ಸ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಪಾಸಿಟಿವ್ ಎಲಿಮೆಂಟ್ಸ್ ಅಂದರೆ ಏನಾಗುತ್ತೆ, ದೇ ಗೋಯಿಂಗ್ ಟು ಗಿವ್ ಅವೇ ಎಲೆಕ್ಟ್ರಾನ್. ಎಲೆಕ್ಟ್ರೋನೆಗೆಟಿವ್ ಅಂತಂದರೆ ದೇ ಗೋಯಿಂಗ್ ಟು ಟೇಕ್ ದಿ ಎಲೆಕ್ಟ್ರಾನ್ ಟು ದೆಮ್. ಸೊ ಅಂಥದಕ್ಕೆ ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಂತ ಹೇಳ್ತೀವಿ. ಕ್ಲೋರಿನ್ ಏನಿದೆಯಲ್ಲ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್, ಹಾಗಾಗಿ 2 ಎಲೆಕ್ಟ್ರಾನ್ಸ್ ತನ್ನ ಕಡೆಗೆ ತೊಗೊಂಡ್ಬಿಡುತ್ತೆ. ಹಾಗಾಗಿ ಪಾಸಿಟಿವ್ ಚಾರ್ಜ್ ಆಫ್ ದಿ ಕಾರ್ಬನ್, ನೆಗೆಟಿವ್ ಚಾರ್ಜ್ ಆಫ್ ದಿ ಕ್ಲೋರಿನ್ ಬರ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಿಮ್ಗೆ ಏನಾಗುತ್ತೆ, ಕಾರ್ಬೋಕಟಿಯಾನು ಫಾರ್ಮೇಷನ್ ಆಗುತ್ತೆ ಬೈ ದಿ ಕ್ಲೀವೇಜ್ ಆದಾಗ ಆಗುತ್ತೆ. ಈ ಪಾಸಿಟಿವ್ಲಿ ಚಾರ್ಜ್ ಇರುವಂಥದಕ್ಕೆ ಓನ್ಲಿ 6 ಎಲೆಕ್ಟ್ರಾನ್ಸ್ ಇರುತ್ತೆ. ಆ್ಯಕ್ಚುಲಿ ಅದು ನ್ಯೂಟ್ರಲ್ ಆಗಬೇಕು ಅಂದರೆ ಇಟ್ ಶುಡ್ ಹ್ಯಾವ್ 8 ಎಲೆಕ್ಟ್ರಾನ್ಸ್, ಬಟ್ ಇಲ್ಲಿ ಏನಾಗುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ಓನ್ಲಿ 6 ಎಲೆಕ್ಟ್ರಾನ್ಸ್. ಸೊ ಅದಕ್ಕೆ ಏನಾಗುತ್ತೆ, ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಶಾರ್ಟೇಜ್ ಆಫ್ ಎಲೆಕ್ಟ್ರಾನ್. ಹಾಗಾಗಿ ದೇ ಆ್ಯಕ್ಟ್ ಆಸ್ ಅನ್ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್ ಆರ್ ಲೂವೀಸ್ ಆಸಿಡ್ ಥರ ಬಿಹೇವ್ ಮಾಡುತ್ತೆ. ಸೊ ದೇ ಆರ್ ಆಲ್ಸೋ ಆ್ಯಕ್ಟ್ ಆಸ್ ಎ ಎಲೆಕ್ಟ್ರಾನ್ ಸೀಕರ್ಸ್ ಇರೋದಕ್ಕೋಸ್ಕರ ಎಲೆಕ್ಟ್ರೋಫೈಲ್ಸ್ ಅಂತ ನಾವು ಅದನ್ನು ಕರ್ಕೋಬೋದು. ಸಿನ್ಸ್ ದೇ ಆರ್ ಹೈಲಿ ರಿಯಾಕ್ಟಿವ್, ಕಡಿಮೆ ಇರುತ್ತೆ, ಪಾಸಿಟಿವ್ ಚಾರ್ಜ್ ಇದೆ, ಸೊ ಇಮಿಡಿಯೇಟ್ಲಿ ಏನಾಗುತ್ತೆ, ದೇ ಹ್ಯಾವ್ ಟು ಗೆಟ್ ಕನ್ವರ್ಟೆಡ್ ಇಂಟು ಸಮ್ ಅದರ್ ಫಾರ್ಮ್. ದೇರ್ ಫೋರ್ ದೇ ಆರ್ ಹೈಲಿ ರಿಯಾಕ್ಟಿವ್. ಅವೇನು ಮಾಡುತ್ತೆ ಅಂದರೆ, ಯಾವುದು 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕಡಿಮೆ ಇದೆಯಲ್ಲ, ಏನು ವೇಲೆನ್ಸಿ ಕಡಿಮೆ ಇದೆಯಲ್ಲ, ಏನು2 ಎಲೆಕ್ಟ್ರಾನ್ಸ್ ಕಡಿಮೆ ಇದೆಯಲ್ಲ, ಅದು 2 ಎಲೆಕ್ಟ್ರಾನ್ಸ್ನ ಯಾವ್ದು ಕೊಡುತ್ತೋ ಅದ್ರ ಜೊತೆಗೆ ಏನು ಮಾಡುತ್ತೆ, ಅದು ಬಾಂಡ್ ಫಾರ್ಮೇಷನ್ ಮಾಡ್ತಾ ಹೋಗುತ್ತೆ. ಆಲ್ರೆಡಿ ಅದಕ್ಕೆ ಎಷ್ಟು ಬಾಂಡ್ ಇದೆ, 3 ಬಾಂಡ್ ಇದೆ, 1 ಬಾಂಡ್ ಕಡಿಮೆ ಇದೆ. ಸೊ ಆ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಆಗ್ಬಿಟ್ಟು ನಿಮಗೆ 4 ಬರ್ತಾ ಹೋಗುತ್ತೆ. ಹೀಗೆ ಈ ಕಾರ್ಬೋಕಟಿಯಾನ್ಸ್ನ ಮತ್ತೆ ಕ್ಲಾಸಿಫೈ ಮಾಡ್ತಾರೆ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಅಂತ, ಬೇಸ್ಡ್ ಆನ್ ದ ಕಾರ್ಬನ್ ಆಟಮ್. ವೇರ್ಸ್ ದ ಪ್ರೈಮರಿ ಕಾರ್ಬನ್ ಆಟಮ್, ಸೆಕೆಂಡ್ರಿ ಕಾರ್ಬನ್ ಆಟಮ್, ಟರ್ಷರಿ ಕಾರ್ಬನ್ ಆಟಮ್ ಹ್ಯಾವಿಂಗ್ ದಿ ಪಾಸಿಟಿವ್ ಚಾರ್ಜ್. ಆ ಬೇಸಿಸ್ ಮೇಲೆ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಅಂತ ನಾವೇನು ಮಾಡ್ತಾ ಹೋಗ್ತೀವಿ, ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಟರ್ಷರಿ ಅಂತಂದರೆ 3 CH3 ಗ್ರೂಪ್ ಇತ್ತು. ಮಿಥೈಲ್ನ ತಗೊಳ್ಳೋಣ, ಸಿಂಪ್ಲೆಸ್ಟ್ ಆಗಿರುವಂಥದ್ದು CH3 ಕಾರ್ಬೋಕಟಿಯಾನ್ ಇದೆ, ಅಲ್ಲಿ 3 ಏನಾಗ್ತಿದೆ, ಹೆಚ್ಗಳಿದೆ. ನೆಕ್ಸ್ಟ್ ಪ್ರೈಮರಿ ಕಾರ್ಬೋಕಟಿಯಾನ್ ಏನಾಗ್ತಿದೆ, 1 ಆಫ್ ದಿ ಹೆಚ್ ಆಫ್ ದಿ ಮಿಥೈಲ್ ಗ್ರೂಪ್ ಇಸ್ ರಿಪ್ಲೇಸ್ಡ್ ಬೈ ಆರ್ ಗ್ರೂಪ್. ಆರ್ ಸೇಮ್ ಇರ್ಬೋದು, ಲಾರ್ಜರ್ ಗ್ರೂಪ್ ಇರ್ಬೋದು, ಬ್ರಾಂಚ್ಡ್ ಆಗಿರ್ಬೋದು, ಆಲಿಫಾಟಿಕ್ ಆಗಿರ್ಬೋದು, ಆರೋಮ್ಯಾಟಿಕ್ ಆಗಿರ್ಬೋದು. ಒಂದು ಆರ್ ಗ್ರೂಪ್ ಇದೆ, CH3 ಗ್ರೂಪ್ ತೊಗೊಂಡಿದ್ವಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, ಆ CH3 ಗ್ರೂಪ್ನೇ 2 ಹೆಚ್ಚಿಂದ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಆವಾಗ ಸೆಕೆಂಡ್ರಿ ಆಯಿತು. 3 ರಿಪ್ಲೇಸ್ ಮಾಡಿದ್ರೆ ಆವಾಗ ಅದಕ್ಕೆ ಏನಾಗುತ್ತೆ, ಟರ್ಷರಿ ಆಗುತ್ತೆ. ಸೊ ನಿಮ್ಗೆ ಏನಾಗುತ್ತೆ, ನೀವು ನೋಡ್ಕೋಬೇಕಾಗತ್ತೆ, ವೆದರ್ ಇಟ್ಸ್ ಅಟ್ಯಾಚ್ ಟು ಎ ಪ್ರೈಮರಿ ಕಾರ್ಬನ್ ಆಟಮ್, ಸೆಕೆಂಡ್ರಿ ಕಾರ್ಬನ್ ಆಟಮ್, ಟರ್ಷರಿ ಕಾರ್ಬನ್ ಆಟಮ್. ಬೇಸ್ಡ್ ಆನ್ ದಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದೆಮ್ ಆಸ್ ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಆರ್ ಮಿಥೈಲ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಅನದರ್ ಟೈಪ್ ಆಫ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಬರುತ್ತೆ, ಅದಕ್ಕೆ ಕಾರ್ಬ್ ಅನಿಯಾನ್ಸ್ ಅಂತ ಕರೀತಾರೆ. ದೋಸ್ ಆರ್ ದಿ ಅಯಾನ್ಸ್ ವಿಚ್ ಗೋಯಿಂಗ್ ಟು ಕಂಟೈನ್ ದಿ ನೆಗೆಟಿವ್ಲಿ ಚಾರ್ಜ್ ಕಾರ್ಬನ್ ಆಟಮ್. ಅಲ್ಲಿ ಪಾಸಿಟಿವ್ ಚಾರ್ಜ್ ಇತ್ತು, ಇಲ್ಲೇನಾಗ್ತಾ ಇದೆ, ನೆಗೆಟಿವ್ ಚಾರ್ಜ್ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾರ್ಬ್ ಅನಿಯಾನ್ ಅಂತ ಕರಿತೀವಿ. ಕಾರ್ಬನ್ ಅಯಾನ್ಸ್ ದೀಸ್ ಆರ್ ಆಲ್ಸೋ ಫಾರ್ಮ್ಡ್ ಬೈ ದಿ ಹೆಟ್ರೋಲಿಟಿಕ್ ಫಿಷನ್. ಅದು ಹೆಟ್ರೋಲಿಟಿಕ್ ಫಿಷನ್ ಆಗುತ್ತೆ, ಇದು ಹೆಟ್ರೋಲಿಟಿಕ್ ಫಿಷನ್ ಆಗುತ್ತೆ. ಹೆಟ್ರೋಲಿಟಿಕ್ ಫಿಷನ್ ಆದಾಗ ಏನಾಗುತ್ತೆ, ಐ ಆಮ್ ಗೋಯಿಂಗ್ ಟು ಗೆಟ್ 2 ಚಾರ್ಜ್ ಸ್ಪೀಷೀಸ್. ಒಂದಕ್ಕೆ ಪಾಸಿಟಿವ್ಲಿ ಚಾರ್ಜ್ಡು ಕೆಟಯಾನ್ ಅಂತೀನಿ, ಇನ್ನೊಂದಕ್ಕೆ ನೆಗೆಟಿವ್ಲಿ ಚಾರ್ಜ್ಡು ಅನಯಾನ್ ಅಂತ ಕರಿತೀನಿ. ಸೊ ಎರಡೂ ಕಾರ್ಬೋಕೆಟಯಾನು, ಕಾರ್ಬ್ ಅನಯಾನು ಎರಡೂ ಬೈ ದಿ ಹೆಟ್ರೋಲಿಟಿಕ್ ಫಿಷನ್ ನಿಮಗೆ ಫಾರ್ಮೇಷನ್ ಆಗುತ್ತೆ. ಯೂಶ್ವಲಿ ನಾನು ಮುಂಚೆನೇ ಹೇಳ್ದಂಗೆ ಅಲ್ಲಿ ನಿಮಗೆ ಹ್ಯಾಲೋಜನ್ನ ತೊಗೊಂಡ್ರಿ ಅಥವಾ ಕ್ಲೋರಿನ ತೊಗೊಂಡ್ರಿ, ಕ್ಲೋರಿನ್ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಗಿತ್ತು, ಹಂಗಾಗಿ ತಂದು 2 ಎಲೆಕ್ಟ್ರಾನ್ನ ಅದು ತೊಗೊಂಡ್ಬಿಡ್ತು. ಆದರೆ ಇಲ್ಲೇನಾಗ್ತಾ ಇದೆ, ವಿ ಆರ್ ಟೇಕನ್ ದಿ ಲಿಥಿಯನ್ ಆರ್ಗಾನೋಮೆಟಾಲಿಕ್ ಕಾಂಪೌಂಡ್ಸ್ನ ತೊಗೊಂಡಿದ್ದೀವಿ. ಅಲ್ಲೇನಾಗ್ತಾ ಇದೆ ಅಂದರೆ ಕಾರ್ಬನ್ಗೆ ಮೆಟಲ್ ಅಟ್ಯಾಚ್ ಆಗ್ತಾ ಇದೆ. ಮೆಟಲ್ಸ್ ಏನಾಗಿರುತ್ತೆ, ದೇ ಆರ್ ಎಲೆಕ್ಟ್ರಾನ್ ಡೋನರ್ಸ್, ದೇ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ ದಿ ಎಲೆಕ್ಟ್ರಾನ್. ಹಂಗಾಗಿ ಏನು ಮಾಡ್ತಾರೆ, ತದ್ದು ಎಲೆಕ್ಟ್ರಾನ್ಸ್ನ ಕೊಟ್ಬಿಟ್ಟು ದೇ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ನಿಮ್ಗೆ ಏನಾಗುತ್ತೆ, CH3- ಬರ್ತಾ ಹೋಗುತ್ತೆ. ಎರಡೂ ಕೇಸಲ್ಲಿ ಏನಾಗ್ತಾ ಇದೆ, ಕಾರ್ಬೋಕೆಟಯಾನ್ ತೊಗೊಳ್ಳಿ ಅಥವಾ ಕಾರ್ಬನಿಯಾನ್ ತೊಗೊಳ್ಳಿ, ಎರಡೂ ಕೇಸಲ್ಲಿ ಏನಾಗ್ತದೆ, ಹೆಟ್ರೋಲಿಟಿಕ್ ಫಿಷನ್ ಆಗ್ತಾ ಇದೆ. ಒಂದು ಕೇಸಲ್ಲಿ ಹೆಟ್ರೋಲಿಟಿಕ್ ಫಿಷನ್ ಆದಾಗ 2 ಅಯಾನ್ಸ್ ಬರ್ತವೆ, ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್, ಇನ್ನೊಂದು ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್. ಇಫ್ ಆ ನೆಗೆಟಿವ್ಲಿ ಚಾರ್ಜ್ಡ್ ಅಥವಾ ಪಾಸಿಟಿವ್ಲಿ ಚಾರ್ಜ್ಡ್ ಇರೋವಂಥದ್ದು ಕಾರ್ಬನ್ ಮೇಲಿದ್ದರೆ ಅವಾಗ ಅದನ್ನು ಕಾರ್ಬೋಕೆಟಯಾನು ಅಥವಾ ಕಾರ್ಬನಿಯಾನ್ ಅಂತ ಕರಿತೀವಿ. ಕಾರ್ಬನ್ ಬಿಟ್ಟು ಬೇರೆ ಇತ್ತು ಅಂತಂದರೆ ಅವಾಗ ಅದಕ್ಕೆ ಕೆಟಯಾನು ಮತ್ತು ಅನಯಾನ್ ಅಂತ ಹೋಗ್ತೀವಿ. ಅದೇ ಥರ ಹೇಳ್ದಂಗೆ ಎಕ್ಸಾಕ್ಟ್ಲಿ ಅದಕ್ಕೆ ಆಪೋಸಿಟ್ ಇರುತ್ತೆ. ಇಲ್ಲೇನಾಗ್ತಾ ಇದೆ, 8 ಎಲೆಕ್ಟ್ರಾನ್ಸ್ ಒಂದು ವೇಲೆನ್ಸ್ ಶೆಲ್ ಇದೆ, ಲೂವೀಸ್ ಬೇಸಿಸ್ ಥರ ಆ್ಯಕ್ಟ್ ಮಾಡ್ತವೆ, ನ್ಯೂಕ್ಲಿಯೋಫೈಲ್ಸ್ ಥರ ಆ್ಯಕ್ಟ್ ಮಾಡ್ತವೆ. ದ ಕಾರ್ಬನಿಯಾನ್ ವಿಚ್ ಆರ್ ಪ್ರೊಡ್ಯೂಸ್ಡ್ reaction intermediates are highly reactive because excess electrons they immediately combine with any substance which can accept a pair of electrons to form the bond. ಇದೆ ಅದೇ ಥರ ಕ್ಲಾಸಿಫಿಕೇಶನ್ ತೊಗೊಂಡ್ರೆ ಇದನ್ನು ನಾವು ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ, ಮಿಥೈಲ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಬೇಸ್ಡ್ ಆನ್ ವಿಚ್ ಕಾರ್ಬನ್ ಆಟಮ್ ಇಟ್ ಹ್ಯಾಸ್ ಬೀನ್ ಅಟ್ಯಾಚ್ಡ್. 3 ಹೆಚ್ಗಳಿದ್ರೆ ಮಿಥೈಲ್ ಅಂತ ಕರಿತೀವಿ. 1 ಹೆಚ್ ಬಂತು ಅಂದರೆ ಪ್ರೈಮರಿ ಅಂತೀವಿ. 2 ಹೆಚ್ ಬಂತು, 2 ಹೆಚ್ ಆಯಿತು ಅಂದರೆ ಸೆಕೆಂಡ್ರಿ ಅಂತೀವಿ.
3 ರಿಪ್ಲೇಸ್ ಆಯಿತು ಅಂತಂದರೆ ಅವಾಗ ಅದನ್ನು ನಾವು ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಮೂರನೇದು ಫ್ರೀ ರ್ಯಾಡಿಕಲ್ ಇದೆ, ಅದಕ್ಕೆ ನಾವೇನಂತ ಕರಿತೀವಿ, ಕಾರ್ಬನ್ ಫ್ರೀ ರ್ಯಾಡಿಕಲ್ಸ್ ಅಂತ ಕರಿತೀವಿ. ದಿಸ್ ಆರ್ ದಿ ಆಡ್ ಎಲೆಕ್ಟ್ರಾನ್ ನ್ಯೂಟ್ರಲ್ ಸ್ಪೀಶೀಸ್. ಇದಕ್ಕೆ ಚಾರ್ಜ್ ಇರಲ್ಲ. ಕಾರ್ಬೋಕೇಟಯನ್ಗಾದರೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಕಾರ್ಬನ್ಗಾದರೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಫ್ರೀ ರ್ಯಾಡಿಕಲ್ಗೆ ಚಾರ್ಜ್ ಇರಲ್ಲ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಎನ್ ಆಡ್ ಎಲೆಕ್ಟ್ರಾನ್ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಫ್ರೀ ರ್ಯಾಡಿಕಲ್ಸ್. ನ್ಯೂಟ್ರಲ್ ಸ್ಪೀಶೀಸ್, ಚಾರ್ಜ್ ಇರೋದಿಲ್ಲ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ರ್ಯಾಡಿಕಲ್ಸ್ ಅಂತ ಕರಿತೀವಿ. ಇದನ್ನು ಹೇಗಾಗುತ್ತೆ ಅಂದರೆ ಬೈ ದಿ ಹೋಮೋಲಿಟಿಕ್ ಫ್ಯೂಷನ್ ಆಗಿರೋದ್ರಿಂದ ಇದು ಹೋಮೋಲಿಟಿಕ್ ಫ್ಯೂಷನ್ ಆಗುತ್ತೆ. ಕೋವೆಲೆಂಟ್ ಬಾಂಡಲ್ಲಿ ಹೋಮೋಲಿಟಿಕ್ ಫ್ಯೂಷನ್ ಯೂಶಲಿ ಇನಿಷಿಯೇಟೆಡ್ ಬೈ ದಿ ಲೈಟ್ ಆರ್ ಬೈ ದಿ ಅಟ್ ಎ ವೆರಿ ಹೈ ಟೆಂಪರೇಚರ್ ಆರ್ ಯೂಸಿಂಗ್ ದಿ ಲೈಟ್. ಸೊ ಇಲ್ಲೇನಾಗುತ್ತೆ, ಕ್ಲೋರಿನ್ ತೊಗೊಳ್ತಾ ಇದ್ವಿ, ಅಲ್ಟ್ರಾವೈಲೆಟ್ ಲೈಟ್ನ ಯೂಸ್ ಮಾಡ್ತಾ ಇದ್ದೀವಿ. ಆವಾಗ ಏನಾಗುತ್ತೆ, ಕ್ಲೋರಿನ್ ಫ್ರೀ ರ್ಯಾಡಿಕಲ್ಸು ನಮಗೆ ಬರ್ತಾ ಹೋಯಿತು. ಈ ಕ್ಲಿವೇಜ್ ಏನಾಗುತ್ತೆ, ಆ ಬಾಂಡ್ ಎಲೆಕ್ಟ್ರಾನ್ಸ್ ಏನಿರುತ್ತಲ್ಲ, ಈಚ್ ಒನ್ ಆಫ್ ದಿ ಆಟಮ್ ವಿಲ್ ಗೋಯಿಂಗ್ ಟು ಗೆಟ್ ಒನ್ ಎಲೆಕ್ಟ್ರಾನ್. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ, ಕ್ಲೋರಿನ್ ಫ್ರೀ ರ್ಯಾಡಿಕಲ್ಸ್ ಅಂತ ಕರಿತೀವಿ. ಅದೇ ಥರ ಕ್ಲೋರಿನ್ ಫ್ರೀ ರ್ಯಾಡಿಕಲ್ಲು ಮೀಥೇನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಮಿಥೈಲ್ ಫ್ರೀ ರ್ಯಾಡಿಕಲ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಆ ಸೈಕಲ್ ಏನಾಗ್ತಾ ಹೋಗುತ್ತೆ, ಕಂಟಿನ್ಯೂಷನ್ ಆಗ್ತಾ ಇರುತ್ತೆ. ಈ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ಸ್ ಏನಿದೆಯಲ್ಲ ಅದು 3 ಸ್ಟೆಪ್ಪಲ್ಲಿ ಆಗುತ್ತೆ. First step is an initiation step, second step is a propagation step, third step is the termination step. ಹಾಗಾಗಿ ಅದು ಮತ್ತೆ ಏನಾಗ್ತಾ ಇರುತ್ತೆ, ಇನ್ನೊಂದು ಫ್ರೀ ರ್ಯಾಡಿಕಲ್ ಜೊತೆಗೆ ಅಟ್ಯಾಚ್ ಆಗಿ ರಿಯಾಕ್ಟ್ ಆಗ್ತಾ ಹೋಗುತ್ತೆ, ಫ್ರೀ ರ್ಯಾಡಿಕಲ್ ಜನರೇಟ್ ಆಗ್ತಾ ಹೋಗುತ್ತೆ. ದೇ ಡು ನಾಟ್ ಕ್ಯಾರಿ ಎನಿ ಚಾರ್ಜ್. ಆಡ್ ಎಲೆಕ್ಟ್ರಾನ್ ಇರುತ್ತೆ, ಆದರೆ ದೇ ಡು ನಾಟ್ ಕ್ಯಾರಿ ಎನಿ ಚಾರ್ಜ್, ಐದರ್ ಎ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್. ದೇ ಹ್ಯಾವ್ ಎ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದಕ್ಕೋಸ್ಕರ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಅಕ್ಸೆಪ್ಟ್ ಎನ್ ಎಲೆಕ್ಟ್ರಾನ್. ಸೊ ಹಾಗಾಗಿ ಏನು ಮಾಡುತ್ತೆ, ತಮ್ಮಷ್ಟಕ್ಕೆ ತಾವೇ ರಿಯಾಕ್ಟ್ ಆಗ್ಬೋದು, ಅಥವಾ ಎರಡು ಫ್ರೀ ರ್ಯಾಡಿಕಲ್ ಇರುವಂಥದ್ದು ರಿಯಾಕ್ಟ್ ಆಗಿಬಿಟ್ಟು ಬಾಂಡ್ ಫಾರ್ಮೇಷನ್ ಮಾಡ್ಬೋದು. ಆರ್ ದೇ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಎನಿ ಅದರ್ ಸಬ್ಸ್ಟೆನ್ಸಸ್ ವಿಚ್ ಕೆನ್ ಗಿವ್ ಎಲೆಕ್ಟ್ರಾನ್ ಟು ದೆಮ್. ಅದೇ ಥರ ಕ್ಲಾಸಿಫಿಕೇಷನ್ನ ತೊಗೊಂಡ್ರೆ ಅಗೇನ್ ಇದನ್ನು ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಅಂತಲೇ ಕ್ಲಾಸಿಫೈ ಮಾಡ್ತೀವಿ. ಬೇಸ್ಡ್ ಆನ್ ದಿ ಕಾರ್ಬನ್ ಹೇಗಿದೆಯಲ್ಲ, ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆಯಲ್ಲ ಅದ್ರ ಮೇಲೆ ಅದನ್ನು ನಾವು ಹೇಳ್ತಾ ಹೋಗ್ತೀವಿ. ಮಿಥೈಲ್ ಕಾರ್ಬನ್ ಅಂತಂದರೆ 3 Hಗಳಿದ್ರೆ ಅದನ್ನು ಮಿಥೈಲ್ ಕಾರ್ಬನ್ ಅಂತ ಹೇಳ್ತೀವಿ. ಪ್ರೈಮರಿ ಕಾರ್ಬನ್ ಅಂತಂದರೆ 2 H ಇತ್ತು, 1 R ಇತ್ತು ಅಂದರೆ ಆವಾಗ ಅಂಥ ಕಾರ್ಬನ್ಗೆ ನಾವು ಪ್ರೈಮರಿ ಕಾರ್ಬನ್ ಅಂತ ಹೇಳ್ತೀವಿ. ಒಂದೇ ಒಂದು ಹೆಚ್ಚು 2 R ಇತ್ತು ಅಂದರೆ ಸೆಕೆಂಡ್ರಿ ಕಾರ್ಬನ್ ಅಂತ ಕರಿತೀವಿ. 3 CH3 ಇದ್ದರೆ ಆವಾಗ ಅದನ್ನು ನಾವು ಟರ್ಷರಿ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ 4ನೇದು ಕಾಂಪೌಂಡ್ ಏನಿದೆಯಲ್ಲ, 4ನೇದು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಇದೆಯಲ್ಲ, ಅದಕ್ಕೆ ಕಾರ್ಬೀನ್ಸ್ ಅಂತ ಕರಿತೀವಿ. ಇವು ನ್ಯೂಟ್ರಲ್ ಸ್ಪೀಶೀಸನ್ನೇ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ಓನ್ಲಿ 2 ಬಾಂಡ್ಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಡೈವೇಲೆಂಟ್ ಸ್ಪೀಶೀಸ್ ಅಂತ ಕರಿತೀವಿ. ದೇ ಆರ್ ಆಲ್ಸೋ ಹೈಲಿ reactive. They act as a strong electrophiles because they accept a pair of electron to complete their outer shell. So ಇದಕ್ಕೆ ಕಾರ್ಬೀನ್ಸ್ ಅಂತ ಹೇಳ್ತೀವಿ. ಕಾರ್ಬೀನ್ಸ್ ಬೇರೆ ಬೇರೆ ಮೆಥಡಲ್ಲಿ ಫಾರ್ಮೇಷನ್ ಮಾಡ್ತಾರೆ. ಅಗೇನ್ ಕಾರ್ಬೀನ್ಸ್ ಆಗಬೇಕು ಅಂದ್ರೂ ನಿಮ್ಗೆ ಏನಾಗಬೇಕು ಅಂದರೆ H ಇರಬೇಕಾಗತ್ತೆ. By the reaction of the chloroform in presence of a strong alkali, elimination reaction ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಕ್ಲೋರೋಫಾರ್ಮ್ ಏನು ಮಾಡ್ತಾ ಇದ್ದೀನಿ ನಾನು, ಸ್ಟ್ರಾಂಗ್ ಆಲ್ಕಲಿ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಎಲಿಮಿನೇಷನ್ ರಿಯಾಕ್ಷನ್ ಆಯಿತು, ನಿಮಗೇನಾಯಿತು CH3C- ಬಂತು. ಅದು ಏನಾಗುತ್ತೆ, ಕ್ಲೀವ್ ಆಗಿಬಿಟ್ಟು CH2C ಡೈಕಾರ್ಬೀನ್ ಅಂತ ಕರಿತೀವಿ, ಅಥವಾ ಡೈಕ್ಲೋರೋ ಮಿಥೇನ್ ಅಂತ ಕರಿತೀವಿ, ಅದು ಬರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಕಾರ್ಬೀನ್ ಅಂತ ಕರಿತೀವಿ. ಇದು ಡೈವೇಲೆಂಟ್ ಕಾರ್ಬನ್ ಆಗಿರುತ್ತೆ. ವೇಲೆನ್ಸಿ 2 ಇರುತ್ತೆ, ಇನ್ನು 2 ಎಲೆಕ್ಟ್ರಾನ್ಸು ಬೇರೆ ಬೇರೆ ಕಡೆಗೆ ಇರ್ಬೋದು ಅಥವಾ ಒಂದೇ ಕಡೆಗೆ ಇರ್ಬೋದು. By the decomposition of diazomethane or ketone in presence of UV light, ಅಜೋ ಕಾಂಪೌಂಡ್ಸ್ ಇರ್ಬೋದು ಅಥವಾ ಕೀಟೋನ್ಸ್ ಇರ್ಬೋದು, ಅವು ಏನಾಗುತ್ತೆ ಇದೇ ರೀತಿ ಸ್ಪ್ಲಿಟ್ ಆಗಿಬಿಟ್ಟು ನಿಮ್ಗೇನಾಗುತ್ತೆ ಮಿಥೈಲ್ ಕಾರ್ಬೋಕೇಟಿಯಾನ್ಸು ಅಥವಾ ಕಾರ್ಬನ್ ಜನರೇಟ್ ಆಗ್ತಾ ಹೋಗುತ್ತೆ. ಈ ಕಾರ್ಬನ್ಸ್ ನಾನು ಮುಂಚೆನೇ ಹೇಳ್ದಂಗೆ 2 ಡೈವೇಲೆಂಟ್ ಆಗಿರುತ್ತೆ ಅಂತ ಹೇಳಿದೆ. ಸೊ ಡೈವೇಲೆಂಟ್ ಆಗಿರೋದಕ್ಕೋಸ್ಕರ ಅದರಲ್ಲಿ 2 ಥರ ಎಕ್ಸಿಸ್ಟ್ ಆಗುತ್ತೆ. ಒಂದು ಟ್ರಿಪ್ಲೆಟ್ ಆಗಿರುತ್ತೆ, ಇನ್ನೊಂದು ಸಿಂಗ್ಲೆಟ್ ಆಗಿರುತ್ತೆ. 2 ವೇಲೆನ್ಸಿ ಇರುತ್ತೆ, 2 ಎಲೆಕ್ಟ್ರಾನ್ ಇದೆ ಅಂತ ಹೇಳಿದೆ. 2 ಎಲೆಕ್ಟ್ರಾನು ಒಂದೇ ಲೋಬಲ್ಲಿರುತ್ತೆ, ಅದಕ್ಕೆ ಸಿಂಗ್ಲೆಟ್ ಅಂತ ಕರಿತೀವಿ. ಲೆಸ್ ಸ್ಟೇಬಲ್ ಆಗಿರುತ್ತೆ, sp2 ಹೈಬ್ರಿಡೈಸ್ಡ್ ಆಗಿರುತ್ತೆ. ಅದೇ ರೀತಿ ಟ್ರಿಪ್ಲೆಟ್ ಸ್ಟ್ರೇಟ್ ಕಾರ್ಬಿನ್ ಅಂತ ಕರಿತೀವಿ. 4 ವೇಲೆನ್ಸಿ, 2 ವೇಲೆನ್ಸಿ ಇರುತ್ತೆ, ಇನ್ನು 4 ಲೋಬ್ಸ್ ಏನಿರುತ್ತಲ್ಲ ಅದನ್ನು 2 ಒಂದರಲ್ಲೇ ಇಲ್ಲ, ಅದು ಬೇರೆ ಬೇರೆ ಕಡೆಗಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಟ್ರಿಪ್ಲೆಟ್ ಸ್ಟೇಟ್ ಅಂತ ಕರಿತೀವಿ. ಇದು ಮೋಸ್ಟ್ ಸ್ಟೇಬಲ್ ಆಗಿರುತ್ತೆ. ಯಾಕೆ ಅಂದರೆ ಇದು sp ಆಗಿದೆ.
ಸೊ ಈ ರೀತಿಯಾಗಿ ನೀವು ಕಾರ್ಬೋಕಟಿಯಾನ್ ಆಗಿರ್ಬೋದು, ಕಾರ್ಬನಿಯಾನ್ ಆಗಿರ್ಬೋದು, ಕಾರ್ಬನ್ ಫ್ರೀ ರಾಡಿಕಲ್ ಇರ್ಬೋದು, ಕಾರ್ಬಿನ್ ಇರ್ಬೋದು, ಇವಕ್ಕೆಲ್ಲದಕ್ಕೂ ನಾವೇನಂತ ಕರಿತೀವಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಇವೆಲ್ಲ ಬರುವಂಥದ್ದಕ್ಕೆ ಈ 4 ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸು ಫ್ರೀಕ್ವೆಂಟಾಗಿ ನಿಮಗೆ ಬರ್ತಾ ಹೋಗುತ್ತೆ. ಇದಲ್ಲದಲ್ಲೇ ಬೇರೆ ಬೇರೆನೂ ಇದೆ, ಬಟ್ ಇವು 4 ನಿಮಗೆ ಫ್ರೀಕ್ವೆಂಟಾಗಿ ಬರ್ತಾ ಹೋಗುತ್ತೆ. ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂದರೆ ಏನು? ದೋಸ್ ಆರ್ ದಿ ಸ್ಪೀಷೀಸ್ ವಿಚ್ ಆರ್ ಗೆಟಿಂಗ್ ಫ್ರಮ್ ದಿ ರಿಯಾಕ್ಟೆಂಟ್ಸ್ ಆ್ಯಂಡ್ ದೇ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್. ದೇ ಆರ್ ಇನ್ ಬಿಟ್ವೀನ್. ಹಾಗಾಗಿ ಅದನ್ನು ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ಬಿಕಾಸ್ ದೇ ಲೈಫ್ ಸ್ಪ್ಯಾನು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಇಮಿಡಿಯೇಟ್ಲಿ ದೇ ಗೆಟ್ ಚೇಂಜ್ ಇಂಟು ಸಮ್ ಅದರ್ ಫಾರ್ಮ್, ಇಂಟು ಎ ಮೋರ್ ಸ್ಟೇಬಲ್ ಫಾರ್ಮ್. ಹಾಗಾಗಿ ಅದಕ್ಕೆ ನಾವು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ಬಿಕಾಸ್ ಯಾವ್ಯಾವುದು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸು, ಕ್ಲಿವೇಜ್ ಹೇಗಾಗತ್ತೆ, ಯಾವ ಇಂಟರ್ಮೀಡಿಯೇಟ್ಸ್ಗೆ ಎಷ್ಟು ಎಲೆಕ್ಟ್ರಾನ್ ಇದೆ, ಹೌ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ನೀವು ಮೆಕ್ಯಾನಿಸಮ್ ಎಲ್ಲ ಓದಬೇಕಾದ್ರೆ ಹೆಟ್ರೋಲೈಟಿಕ್ ಕ್ಲಿವೇಜ್ ಆಗ್ತಾ ಇದೆಯಾ, ಹೋಮೋಲೈಟಿಕ್ ಕ್ಲಿವೇಜ್ ಆಗ್ತಾ ಇದೆಯಾ. ಹೋಮೋಲೈಟಿಕ್ ಕ್ಲಿವೇಜ್ ಆಗ್ತಾ ಇದ್ದರೆ ಯಾವ್ಯಾವುದು ನಿಮಗೆ ಕಾರ್ಬೋಕಟಿಯಾನ್ ಬರ್ತಾ ಇದೆಯಾ, ಕಾರ್ಬ್ ಅನಿಯಾನ್ ಫಾರ್ಮೇಷನ್ ಆಗ್ತಾ ಇದೆಯಾ, ಆ ಥರ ಫ್ರೀ ರಾಡಿಕಲ್ ಫಾರ್ಮೇಷನ್ ಆಗ್ತಾ ಇದೆಯಾ, ಅಥವಾ ಕಾರ್ಬಿನ್ ಫಾರ್ಮೇಷನ್ ಆಗ್ತಿದೆಯಾ, ಅದ್ರ ಮೇಲೆ ನೀವು ರಿಯಾಕ್ಷನ್ಸ್ನೆಲ್ಲ ಓದಬೇಕಾಗತ್ತೆ. ಹಾಗಾಗಿ ಇದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.